ಈ ಸೌಂಡ್ ಕೇಳಿದ್ರನ ಗೊತ್ತಾಕತಿ ಇವು ಎಷ್ಟು ಕ್ರಿಸ್ಪಿ ಆಗಿ ಬಂದವ ಅಂತ. ಈ ಗೋಬಿ 65 ಎಷ್ಟು ರುಚಿ ಆಕತ್ತೆ ಅಂದ್ರೆ ಇದನ್ನ ದಿನ ತಿಂದ್ರೂ ಬೇಸರ ಆಗಂಗಿಲ್ಲ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇದನ್ನು ತಯಾರ್ಸಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ. ಅಗದಿ ಈಗ ಅಂದ್ರೆ ಈಗಿಂದೀಗ ಇದನ್ನು ನೀವು ತಯಾರಿಸ್ಕೊಂಡು ತಿನ್ಬಹುದು. ಅದ್ಭುತ ರುಚಿ ಆಕತಿ, ಮಾಡೋದು ಈಸಿ ಐತಿ. ನೀವೇನಾರ ವೆಜಿಟೇರಿಯನ್ ಅದರಿ ಮತ್ತು ಚಿಕನ್ 65 ಹೆಂಗೆ ಟೇಸ್ಟ್ ಇರ್ತೈತೆ ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇದ್ರೆ ಈ ರೆಸಿಪಿ ಮಾಡ್ಕೊಂಡು ತಿನ್ರಿ. ಸೇಮ್ ಹಂಗೆ ಇರ್ತೈತಿ, ಅದಕ್ಕಿಂತ ರುಚಿ ಇರ್ತೈತೆ ಅಂತಲೇ ಹೇಳ್ಬೋದು. ನೀವು ನಾನ್ ವೆಜ್ ತಿನ್ನೋರು ಇದ್ರೂ ಇದನ್ನು ಮಾಡ್ಕೊಂಡು ತಿಂತೀರಿ, ಅಷ್ಟು ಅದ್ಭುತ ರುಚಿ ಆಕತಿ. ಜಾಸ್ತಿ ತಡ ಮಾಡೋದು ಬೇಡ, ಖಾರ ಖಾರ ಬಾಯಾಗ ನೀರು ತರಿಸುವಂಥ ಈ ರುಚಿಯಾಗಿರೋ ಗೋಬಿ 65 ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಗೋಬಿ 65 ತಯಾರ್ಸಕ್ಕೆ ನಮ್ಗೆ ಇಲ್ಲಿ ಗೋಬಿ ಅಂದ್ರೆ ನಾವು ಹೂಕೋಸು ಅಂತೀವಿ ನೋಡ್ರಿ, ಇದು ಬೇಕಾಕತಿ. ಇದನ್ನು ಮುಂಚೆ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಸೈಡ್ ಇರೋ ಈ ಎಲ್ಲಿನ ತೆಗೆದು ಹಿಂದಿರೋ ಈ ಬಿರುಸನ್ ಭಾಗ ಕಟ್ ಮಾಡಿ ತೆಗೆದು ಬಿಡ್ರಿ. ಈಗ ನೋಡ್ರಿ ಎಲ್ಲ ಹೂ ಈ ರೀತಿ ಬಿಡಿಸ್ಕೊಂಡು ತಗೋರಿ. ನಡುವೆ ಇದು ಬಹಳ ಗಟ್ಟಿ ಇರ್ತೈತಿ, ಇದನ್ನು ತೆಗೆದು ಬಿಡ್ರಿ. ನೋಡ್ರಿ ಇಷ್ಟು ದೊಡ್ಡ ಆಕಾರ ಇರಬೇಕು, ಅಥವಾ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿನ ಕಟ್ ಮಾಡ್ರಿ. ಆದ್ರೆ ಸಣ್ಣಕ್ಕೆ ಕಟ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಹೂ ಇರ್ತೈತೆ ನೋಡ್ರಿ, ಇದ್ರಾಗ 2 ಭಾಗ ಮಾಡ್ರಿ. ನೋಡ್ರಿ ಈ ಥರ ಇವನ್ನ ನಾನು ದೊಡ್ಡ ಆಕಾರದಾಗ ಕಟ್ ಮಾಡಬೇಕು ಅಂತ ಹೊಳ್ಳ ಮಳ್ಳ ಯಾಕೆ ಹೇಳಕತ್ತೇನಂದ್ರೆ, ಇವನ್ನ ನಾವು ಎಣ್ಣೆ ಒಳಗೆ ಫ್ರೈ ಮಾಡಿದಾಗ ಇವು ಶ್ರಿಂಕ್ ಅಕ್ಕವು. ಅಂದ್ರೆ ಎಷ್ಟು ದೊಡ್ಡ ಸೈಜ್ ಅದು ನೋಡ್ರಿ, ಅದ್ರ ಅರ್ಧದಷ್ಟು ಅಕ್ಕವು. ಅದರಿಂದ ಮುಂಚೆನೇ ಇವನ್ನ ನೀವು ಒಂದು ಸ್ವಲ್ಪ ದೊಡ್ಡ ಆಕಾರದಾಗನ ಕಟ್ ಮಾಡ್ಕೊಂಡು ತಗೋರಿ. ಅದರಿಂದ ಇವನ್ನ ನಾವು ಫ್ರೈ ಮಾಡಿದ ಮ್ಯಾಗ ಇವು ತೀರಾ ಸಣ್ಣ ಆಗಂಗಿಲ್ಲ, ಮೀಡಿಯಮ್ ಆಕಾರದಾಗ ಇರ್ತವು. ನೋಡ್ರಿ ಇಲ್ಲಿ ನಾನು ಎಲ್ಲ ಗೋಬಿನೂ ಕಟ್ ಮಾಡ್ಕೊಂಡು ತೊಗೊಂಡಿನಿ. ನಾನು ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಗೋಬಿ ತೊಗೊಂಡಿದ್ದೆ. ನೀವು ಸಣ್ಣ ಆಕಾರ ಗೋಬಿ ತೊಗೊಂಡ್ರೆ ನಾನು ಇಂಗ್ರೀಡಿಯೆಂಟ್ಸ್ ಏನು ಹೇಳ್ತೇನೆ ನೋಡ್ರಿ, ಅದ್ರಾಗ ಸ್ವಲ್ಪ ಪ್ರಮಾಣದಾಗ ಕಡಿಮೆ ಮಾಡಿ ಹಾಕ್ರಿ. ಇವನ್ನ ನೀರು ಹಾಕಿ 1-2 ಸತಿ ಚಂದಾಗ ತೊಳೆದು ತಗೊಳ್ಳೋಣ. ನೋಡ್ರಿ ಈ ರೀತಿ ತೊಳೆದ ಮ್ಯಾಗ ಈಗ ಇವು ಮುನ್ಗೋ ಅಷ್ಟು ನೀರು ಹಾಕಿ ಇವನ್ನ ನಾವು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ನೆನೆಸಿ ಇಡಬೇಕು. ಒಂದು 15 ನಿಮಿಷ ಇಲ್ಲಾಂದ್ರೆ ಒಂದು 10 ನಿಮಿಷನಾದ್ರೂ ಇವನ್ನ ಈ ರೀತಿ ಉಪ್ಪು ನೀರಾಗ ನೆನೆಸಿ ಇಡ್ರಿ. ಯಾಕಂದ್ರೆ ಇದನ್ನ ಬೆಳೆಸ್ಬೇಕಾದ್ರೆ ಬಹಳಷ್ಟು ಪೆಸ್ಟಿಸೈಡ್ಸ್ ಹಾಕಿರ್ತಾರ ಮತ್ತು ಇದ್ರ ಒಳಗೆ ಸಣ್ಣ ಸಣ್ಣ ಹುಳಾನು ಇರ್ತವೆ. ಅದರಿಂದ ನೀವು ಇವನ್ನ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಇಟ್ರೆ ಇದ್ರಾಗಿನ ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಹುಳ ಅವೆಲ್ಲ ಹೋಗ್ಬಿಡ್ತವು. ಇವನ್ನ ನಾನು 10 ನಿಮಿಷ ಉಪ್ಪು ನೀರಾಗ ಬಿಟ್ಟಿದ್ದೆ. ಈಗ ಇದ್ರಾಗಿನ ಎಲ್ಲ ನೀರು ಬಸ್ತು ಇವನ್ನ ಬಾಳ್ಗಿ ಒಳಗೆ ತೆಗೆದು ತಗೊಳ್ಳೋಣ. ಇವನ್ನ ಎಷ್ಟು ತೊಳೆದ್ರೂ ಕಡಿಮೆನ ಅನಿಸ್ತೈತಿ, ಯಾಕಂದ್ರೆ ಇದ್ರಾಗ ಭಾಳ ಹುಳ ಇರ್ತವೆ. ನಾನು ಇದನ್ನು ಇನ್ನೊಂದು ಸತಿ ಚಂದಾಗ ತೊಳೆದು ತೊಗೊಂಡೇನಿ. ಈಗ ಇವನ್ನ ನಾವು ಕುದಿಸ್ಬೇಕು. ಈಗ ಇವು ಮುನ್ಗೋ ಅಷ್ಟು ನೀರು ಹಾಕಿ ಇವನ್ನ ಕುದಿಸಿ ತಗೊಳ್ಳೋಣ. ಇವನ್ನ ತೀರಾ ಹಣ್ಣಾಗಿ ಕುದಿಸ್ಬಾರ್ದು, ಇವು ಒಂದು ಸ್ವಲ್ಪ ಹಸಿ ಇರಬೇಕು. ಅಂದ್ರೆ ಒಂದು 60% ಕುದಿಸ್ರಿ. ಇವನ್ನ ಕುದಿಸಾಕ ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಕಡಾಯಿ ತೊಗೊಂಡಿನಿ. ನೋಡ್ರಿ ಇವು ಕುದ್ದವು. ಈ ರೀತಿ ಇವು ಕುದಿಯಾಕ ಒಂದು 5ರಿಂದ 6 ನಿಮಿಷ ಸಾಕು. ಗ್ಯಾಸ್ ಬಂದ್ ಮಾಡಿ ಇವನ್ನ ನೀರು ಬಸ್ತು ಬೌಲ್ನ್ಯಾಗ ಹಾಕಿ ತಗೊಳ್ಳೋಣ. ಈಗ ಇನ್ನೊಂದು ದೊಡ್ಡ ಬೌಲ್ನ್ಯಾಗ ಹಿಟ್ಟು ಕಲಿಸ್ಬೇಕು. 4 ಚಮಚೆ ಅಷ್ಟು ಮೈದಾ ಹಾಕ್ರಿ. 6ರಿಂದ 8 ಚಮಚೆ ಅಷ್ಟು ಅಕ್ಕಿ ಹಿಟ್ಟು ಬೇಕಾಕತ್ತಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗೋಬಿ 65 ಏನದವು ನೋಡ್ರಿ ಅವು ಬಹಳ ಕ್ರಿಸ್ಪಿ ಆಗಿ ಬರ್ತವು. ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ಹಾಕ್ರಿ. ನಾನಿಲ್ಲಿ 2 ಚಮಚೆ ಅಷ್ಟು ಹಾಕೇನಿ. ಅರ್ಧ ಚಮಚ ಅರಿಶಿನ, 2 ಚಮಚೆ ಅಷ್ಟು ಧನಿಯಾ ಪುಡಿ, ನಾವು ಹವಿಜಾ ಅಂತೇವೆ ನೋಡ್ರಿ ಅದು, 1 ಚಮಚೆ ಅಷ್ಟು ಕರಿ ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಈ ಒಣ ಮಸಾಲೆ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಬೇಕು. ನೋಡ್ರಿ ಹಿಟ್ಟಿನ ಕಲರ್ ಈ ರೀತಿ ಚೇಂಜ್ ಆಕತಿ. ಇಲ್ಲಿವರೆಗೂ ಇವನ್ನ ಕಲಿಸ್ಕೊಂಡು ತಗೋಬೇಕು. ಈಗ ಇದ್ರಾಗ 2 ಚಮಚೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ಅರ್ಧ ಚಮಚೆ ನಿಂಬೆ ಹಣ್ಣಿನ ರಸ, ನಿಂಬೆ ಹಣ್ಣಿಲ್ಲ ಅಂದ್ರೆ ವಿನೆಗರ್ ಹಾಕ್ರಿ. 4 ಚಮಚೆ ಅಷ್ಟು ಟೊಮ್ಯಾಟೊ ಸಾಸ್ ಮತ್ತು ಒಂದು 2 ಚಮಚೆ ಅಷ್ಟು ಸೋಯಾ ಸಾಸ್ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ ಮ್ಯಾಗ ಈಗ ಇದ್ರಾಗ ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಿಸ್ರಿ. ಇದನ್ನ ತೀರಾ ತೆಳ್ಳಗ್ ಮಾಡಬಾರ್ದು, ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ ನೋಡ್ರಿ ಈ ರೀತಿ ಇದನ್ನ ತಯಾರಿಸ್ರಿ. ಇದ್ರ ಥಿಕ್ನೆಸ್ ನಿಮ್ಗೆ ಗೊತ್ತಾಗಕತ್ತೈತೆ ಅನ್ಕೊಂತೀನಿ. ಈ ರೀತಿ ಇದು ಒಂದು ಸ್ವಲ್ಪ ಗಟ್ಟಿನ ಇರಬೇಕು, ತೆಳ್ಳಗ್ ಮಾಡಬೇಡ್ರಿ. ಈಗ ನಾವು ಕುದಿಸಿ ಇಟ್ಟಿರೋ ಹೂಕೋಸು ಇದ್ರಾಗ ಹಾಕಿ ಕಲಸಿ ತಗೊಳ್ಳೋಣ. ಇದ್ರಾಗನ ನಾನು ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕಾಕತ್ತೀನಿ. ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ರಿ. ಆದ್ರೆ ಈಗ ಇದ್ರಾಗ ಕೊತ್ತಂಬರಿ ಹಾಕೋದ್ರಿಂದ ಇದು ಇನ್ನೂ ರುಚಿ ಆಕತಿ. ಯಾಕಂದ್ರೆ ಎಣ್ಣೆ ಒಳಗೆ ನಾವು ಹೂಕೋಸು ಫ್ರೈ ಮಾಡಬೇಕಾದ್ರೆ ಕೊತ್ತಂಬರಿನೂ ಫ್ರೈ ಆಕತಿ. ಅದರಿಂದ ಇದಕ್ಕೆ ಇನ್ನೂ ಜಾಸ್ತಿ ಫ್ಲೇವರ್ ಬರ್ತೈತಿ. ನಾವು ತಯಾರಿಸಿರೋ ಬ್ಯಾಟರ್ ಇದಕ್ಕೆ ಎಲ್ಲ ಕಡೆ ಚಂದಾಗ ಕೋಟ್ ಆಗಬೇಕು. ಆ ರೀತಿ ಇವನ್ನ ಕಲಿಸ್ಕೊಂಡು ತಗೋರಿ.
ನೋಡ್ರಿ ಈ ರೀತಿ ಕಲಿಸ್ಕೊಂಡ್ ಮ್ಯಾಗ ಈಗ ನಾನು ಗ್ಯಾಸ್ ಮ್ಯಾಗ ಮುಂಚೆನ ಎಣ್ಣೆ ಬಿಸಿ ಮಾಡಕ್ ಇಟ್ಟಿದ್ದೆ. ಎಣ್ಣೆ ಚಂದಾಗ ಕಡಕ್ ಬಿಸಿ ಆಗೈತಿ. ಈಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಬಾಳ್ಗ್ಯಾಗ ಎಷ್ಟು ಈಸಿ ಆಗಿ ಸಾಲ್ತವು ಅಷ್ಟು ಹೋಳು ಹಾಕಿ ಇವನ್ನ ಮೀಡಿಯಂ ಫ್ಲೇಮ್ನಾಗನ ಫ್ರೈ ಮಾಡ್ಕೊಂಡು ತಗೋರಿ. ಗಮನ ಇರಲಿ, ಲೋ ಫ್ಲೇಮ್ನಾಗ ಇವನ್ನ ಫ್ರೈ ಮಾಡಬೇಡ್ರಿ, ಇಲ್ಲಾಂದ್ರೆ ಇವು ಮೆತ್ತಗಾಗ್ಬಿಡ್ತವು ಅಥವಾ ಎಣ್ಣೆ ಕುಡಿಯೋ ಸಾಧ್ಯತೆ ಇರ್ತೈತಿ. ಅದರಿಂದ ಮೀಡಿಯಂ ಫ್ಲೇಮ್ನಾಗ ಅಥವಾ ಮೀಡಿಯಂ ಟು ಹೈ ಫ್ಲೇಮ್ನಾಗ ಇಟ್ಟು ಇವನ್ನ ಫ್ರೈ ಮಾಡ್ರಿ. ಇವು ಕೆಳಗಿನ ಸೈಡ್ ಒಂದು ಸ್ವಲ್ಪ ಫ್ರೈ ಆಗ್ಯಾವ ಅನಿಸಿದಾಗ ನಿಧಾನಕ್ಕೆ ಹೊಳಸಿ ಹಾಕ್ರಿ. ಈ ರೀತಿ ಹೊಳಸಿ ಹಾಕ್ತಾನ ಇವು ಎಲ್ಲ ಕಡೆಯಿಂದ ಚಂದಗ ಬೆಂದು ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಇವನ್ನ ನಾವು ಫ್ರೈ ಮಾಡ್ಕೊಂಡು ತಗೋಬೇಕು. ಇವು ಆ ರೀತಿ ಫ್ರೈ ಆಗಾಕ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಕತಿ. ಅದಕ್ಕೆ ಪೇಷನ್ಸ್ನಿಂದ ಇವನ್ನ ಫ್ರೈ ಮಾಡ್ರಿ, ಅಂದ್ರೆ ಹೊರಗಿಂದ ಇವು ಕ್ರಿಸ್ಪಿ ಆಗಿ ಬರ್ತವು. ಈ ರೀತಿ ಇವು ಫ್ರೈ ಆಗಾಕ ಒಂದು 8ರಿಂದ 10 ನಿಮಿಷ ಬೇಕಾಕತಿ. ನೋಡ್ರಿ ಈ ಥರ ಇದಕ್ಕೆ ಡಾರ್ಕ್ ಕಲರ್ ಬರಬೇಕು ಮತ್ತು ಇವನ್ನ ನೋಡಿದ್ರನ ಗೊತ್ತಾಕತಿ ಇವು ಕ್ರಿಸ್ಪಿ ಆಗ್ಯಾವಂತ. ಈ ರೀತಿ ಬಂದಾಗ ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ನೋಡ್ರಿ ನೋಡಕ್ಕೂ ಇವು ಸೇಮ್ ಚಿಕನ್ 65 ಇರ್ತೈತಲ್ಲ ಅದೇ ರೀತಿ ಕಾಣಕತ್ತು. ಇವನ್ನ ನೋಡಿದ್ರೆ ಅನಿಸ್ತೈತಿ ಚಿಕನ್ 65ನ ಐತೆ ಅಂತ, ಆದರೆ ಇದು ಗೋಬಿ 65. ಖಂಡಿತ ಇದನ್ನು ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ, ಭಾಳ ಅಂದ್ರೆ ಭಾಳ ರುಚಿ ಆಕತಿ. ಈಗಂತರೂ ಚಳಿಗಾಲ ಐತಿ, ಚಳಿಗಾಲದಾಗ ಬಿಸಿ ಬಿಸಿ ಚಹಾ ಜೊತೆ ಇದನ್ನು ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಇರ್ತೈತಿ. ಇವತ್ತಿನ ಈ ಗೋಬಿ 65 ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಗರಿಗರಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.